ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಫಿಶ್ ಫ್ರೈ ಮತ್ತು ಪ್ರಾನ್ ಗೀ ರೋಸ್ಟ್ ಯಾವ ರೀತಿ ಮಾಡೋದು ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಅದನ್ನು ಮಾಡಿದಾಗ ಕ್ವೆರಿ ಬಂದಿತ್ತು, ರೆಸಿಪಿ ಶೇರ್ ಮಾಡಿ ಅಂತ. ಸೊ ಇವತ್ತು ಹೆಂಗೂ ಮಾಡ್ತಾಯಿದ್ದೀನಲ್ವ, ಸೊ ಎರಡರದ್ದು ನಾನು ರೆಸಿಪಿ ಇವತ್ತು ಶೇರ್ ಮಾಡ್ಕೊಳ್ತೀನಿ. ಮತ್ತು ನಾಟಿ ಕೋಳಿ ಬೇರೆ ತಂದಿದ್ರು. ಸೊ ಇವತ್ತು ಮೆನ್ಯೂ ಬಂದು ನಾಟಿ ಕೋಳಿ ಸಾರು, ಫಿಶ್ ತವಾ ಫ್ರೈ ಮತ್ತು ಪ್ರಾನ್ ಗೀ ರೋಸ್ಟ್ ಮಾಡ್ಕೊಂಡಿದ್ದೆ. ಸೊ ಇವಾಗ ಪ್ರಾನ್ ಗೀ ರೋಸ್ಟ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ಇಲ್ಲಿ 1/2 kg ಪ್ರಾನ್ ತೊಗೊಂಡಿದ್ದೀನಿ. ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ತುಂಬಾ ಸಿಂಪಲ್. ಇದಕ್ಕೆ ಬೇಕಾದ್ರೆ ಮೊಸರು ಸಹ ನೀವು ಯೂಸ್ ಮಾಡ್ಕೋಬೋದು, ನಾನಿಲ್ಲಿ ಆ್ಯಡ್ ಮಾಡ್ತಾಯಿಲ್ಲ. ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೋಬೇಕು. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. 1 ಈರುಳ್ಳಿನ ನಾನು ಈ ಥರ ತರಿಯಾಗಿ ಜಸ್ಟ್ ಒಂದು ಪಲ್ಸ್ ಮಾಡಿ ತೊಗೊಂಡಿದ್ದೀನಿ ಮಿಕ್ಸಿಯಲ್ಲಿ, ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದನ್ನು ನೀಟಾಗಿ ಒಂದು ಕೈಯಲ್ಲಿ ಇಲ್ಲಾಂದರೆ ಒಂದು ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಅದು ಫುಲ್ ಪ್ರಾನ್ಸ್ಗೆಲ್ಲ ಅದು ಮಸಾಲೆ ಹಿಡಿಯುತ್ತೆ, ಒಂದು ಕೋಟ್ ಥರ ಇರುತ್ತೆ. ಆವಾಗೆ ಸ್ವಲ್ಪ ಗರಂ ಮಸಾಲೆ ಕಡಿಮೆ ಹಾಕಿದ್ದೆ, ಇವಾಗ ಇನ್ನೊಂದು ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನು ಮ್ಯಾರಿನೇಷನ್ಗೆ ಇಟ್ಬಿಡ್ಬೇಕು. ಸೊ ಯೂಶ್ವಲಿ ನಾನು ಏನೇ ಒಂದು ಸಾಂಬಾರು ಇದೆಲ್ಲ ಮಾಡೋಕ್ಕೆ ಮುಂಚೆ ಏನೇನು ಮ್ಯಾರಿನೇಷನ್ ಮಾಡ್ಕೋಬೇಕಾಗುತ್ತಲ್ಲ ಅದನ್ನು ಫಸ್ಟು ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಲಾಸ್ಟಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ತಿದ್ದೀನಿ. ಅರ್ಧ kg ಪ್ರಾನ್ಸ್ಗೆ ಒಂದು 1/2 ಲೆಮನ್ ಸರಿ ಹೋಗುತ್ತೆ. ಸೊ ಇವಾಗ ಇಷ್ಟೂ ಮ್ಯಾರಿನೇಷನ್ ಮಾಡಿ ಸೈಡ್ಗೆ ತೆಗೆದಿಡ್ತಾ ಇದ್ದೀನಿ. ಸೊ ಈ ಥರ ಒಂದು 30 ಮಿನಿಟ್ಸ್ ನಾವೆಲ್ಲ ಬೇರೆ ಸಾಂಬಾರು ಮುದ್ದೆ ಎಲ್ಲ ಮಾಡೋ ಟೈಮ್ಗೆ ಇದೂ ಮ್ಯಾರಿನೇಟ್ ಆಗಿರುತ್ತೆ. ಸೊ ನೆಕ್ಸ್ಟು ಫಿಶ್ ತವಾ ಫ್ರೈಗೆ ಬೇಕಾಗಿರೋಂಥ ಐಟಮ್ಸು, 1 ಹಿಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಇದು ಆಪ್ಷನಲ್ಲು. ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಜೀರಿಗೆ ಮತ್ತು ಮೆಣಸು. ಇವಾಗ ನಾನು ತೊಗೊಂಡಿರೋಂಥ ಕ್ವಾಂಟಿಟಿ ಬಂದು ಒಂದು ಅರ್ಧ kg ಮೀನಿಗೆ ಸರಿ ಹೋಗುತ್ತೆ. ಧನಿಯಾ ಪುಡಿ ಮತ್ತು ಬೇಕಾದರೆ ನೀವು ಖಾರದ ಪುಡಿನೂ ಆ್ಯಡ್ ಮಾಡ್ಕೋಬೋದು. ನಾನು ಒಣಮೆಣ್ಸಿನ್ಕಾಯಿ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಆ್ಯಡ್ ಮಾಡ್ತಾಯಿಲ್ಲ. ಮತ್ತು ಒಂಚೂರು ಗರಂ ಮಸಾಲೆ, ಅರಿಶಿನ ಪುಡಿ ಮತ್ತು ಉಪ್ಪು, ಎಣ್ಣೆ ಎಲ್ಲ ಹಾಕಿ ನೀಟಾಗಿ ತರಿಯಾಗೇನಿಲ್ಲ, ನುಣ್ಣಗೆ ರುಬ್ಕೊಳ್ಳಿ ಇದಕ್ಕೆ. ಸೊ ನೀವು ಬೇಕಾದರೆ ಇದು ಈ ಒಂದು ಮಸಾಲೆಗೆ ನಿಂಬೆಹಣ್ಣು ಹಾಕ್ಕೋಬೋದು, ಇಲ್ಲಾಂದರೆ ಹುಣಸೆಹಣ್ಣು ರಸ ಹಾಕ್ಕೋಬೋದು. ಸೊ ಇವತ್ತಿನ ನಾನು ರೆಸಿಪಿಗೆ ಲೆಮನ್ ಹೆಂಗೂ ಆಫ್ ಇತ್ತಲ್ವ, ಸೊ ಲೆಮನ್ನಲ್ಲೇ ಮಾಡೋಣ ಅಂತ. ಸೊ ಇದೇ ಸೇಮ್ ಮಸಾಲೆಗೆ ನೀವು ಟ್ಯಾಮ್ರಿಂಡ್ ಹಾಕ್ಕೊಂಡ್ರೆ ಅದು ಪಲ್ಪು ಬೇರೆ ಟೇಸ್ಟ್ ಬರುತ್ತೆ. ಸರ್ ನಾನು ಎರಡೂ ಥರ ಮಾಡ್ತೀನಿ. ಸೊ ಇವತ್ತು ಗ್ರೀನ್ ಮಸಾಲ ಮಾಡ್ತಾಯಿದ್ದೀನಿ. ಈ ಥರ ಫುಲ್ ಬಾಂಗ್ಡಾ ಮೀನು ಫುಲ್ ಫಿಶ್ಗೆ ಈ ಥರ ಮಸಾಲೆ ಫುಲ್ಲು ಹಚ್ಚಿ ಅದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಇಡಬೇಕಾಗುತ್ತೆ. ಸೊ ನಾನು ಇದು ರುಬ್ಕೊಂಡು ಮೇಲೆ ಲಾಸ್ಟಲ್ಲಿ ಒಂಚೂರು ನಿಂಬೆಹಣ್ಣ ಮೇಲೆ ಹಾಕಿ ಮ್ಯಾರಿನೇಟ್ ಮಾಡೋಕ್ಕೆ ಇಡ್ತೀನಿ. ನೀವು ಬೇಕಾದರೆ ರುಬ್ಕೊಂಡಾದಮೇಲೆ ಅದಕ್ಕೆ ಮಸಾಲೆಗೆ ನೀವು ನಿಂಬೆಹಣ್ಣು ಒಂದು ಕಟ್ ಮಾಡಿ ಒಂದು 1/2 ಲೆಮನ್ ಜ್ಯೂಸನ್ನ ಸಹ ನೀವು ಆ್ಯಡ್ ಮಾಡ್ಕೋಬೋದು. ಸೊ ತುಂಬ ರುಚಿಯಾಗಿರುತ್ತೆ ಈ ಫಿಶ್ ಫ್ರೈ ಅಂತೂ. ಸ್ವಲ್ಪ ಕಡಿಮೆನೇ ಆಯಿಲ್ ತೊಗೊಳುತ್ತೆ ಡೀಪ್ ಫ್ರೈಗಿಂತ ಇದು, ಮತ್ತು ಸಖತ್ ಹೆಲ್ತಿ ಆಪ್ಷನ್ನು. ಸೊ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರೋದ್ರಿಂದ ಫಿಶ್ಶು ಇಂಟೇಕ್ ತುಂಬಾ ಒಳ್ಳೆಯದು, ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ. ಅದಕ್ಕೆ ನಾನು ಯಾವಾಗ ಮಟನ್ ತರಿಸಲ್ಲ, ಈ ಥರ ನಾಟಿ ಕೋಳಿ ತರಿಸಿದಾಗ ಸೈಡ್ ಡಿಶ್ಶಾಗಿ ಈ ಥರ ಫಿಶ್ಶು ಇಲ್ಲ ಪ್ರಾನ್ ತರಿಸ್ಬಿಡ್ತೀನಿ. ಸೊ ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಪ್ರಾನ್ ತಿನ್ನಲ್ಲ, ಸೊ ನಾನು ನನ್ನ ಮಗಳಿಗೆ ಇಬ್ಬರೇ ತಿನ್ನೋದು. ಅದಕ್ಕೆ 1/2 kg ಫಿಶ್ಶು, 1/2 kg ಪ್ರಾನ್ ತರಿಸ್ತೀನಿ. ಸೊ ದಟ್ ನಮಗಿಷ್ಟ ಇರೋದು ನಾವು ತಿನ್ಬೋದು. ಅಂದರೆ ನಮಗೆ ಫಿಶ್ಶು ಇಷ್ಟ ಆಗುತ್ತೆ, ಪ್ರಾನ್ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಎರಡೂ ತಂದಿದ್ದಾರೆ. ಸೊ ಇಲ್ಲಿ ನಾಟಿ ಕೋಳಿ ಸಾರೆಲ್ಲ ರೆಡಿಯಾಗಿದೆ. ಇದ್ರದ್ದು ರೆಸಿಪಿ ನಾನು ಆಲ್ರೆಡಿ ಪ್ರೀವಿಯಸ್ ವ್ಲಾಗ್ಸಲ್ಲಿ ಶೇರ್ ಮಾಡಿದ್ದೀನಿ. ಸೊ ಅದಕ್ಕೆ ಇಲ್ಲೇನು ಆ್ಯಡ್ ಮಾಡ್ತಾಯಿಲ್ಲ. ಸೊ ಮುದ್ದೆ ಮತ್ತು ನಾಟಿ ಕೋಳಿ ಸಾರು ರೆಡಿಯಾಗೋಷ್ಟರಲ್ಲಿ ಪ್ರಾನ್ಸು ಮತ್ತು ಫಿಶ್ಶು ಸಹ ಮ್ಯಾರಿನೇಟ್ ಆಗಿರುತ್ತೆ. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ 3/4 ಗಂಟೆ ಆಗಿದೆ. ಸೊ ಇವಾಗ ಪ್ರಾನ್ ಗೀ ರೋಸ್ಟ್ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ, ಮತ್ತು 1 ಹಿಡಿ ಆಗೋಷ್ಟು ಕರಿಬೇವು. ಸೊ ಈ ಒಂದು ಕರಿಬೇವು ಆ ತುಪ್ಪದಲ್ಲಿ ಹುರಿದಾಗ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಮ್ಯಾರಿನೇಟ್ ಏನೇನು ಮಾಡಿಟ್ಟಿದ್ವಲ್ಲ ಪ್ರಾನ್ಸು, ಅದನ್ನು ಹಾಕಿ ಲೋ ಫ್ಲೇಮಲ್ಲಿ ಒಂದು 15 ಮಿನಿಟ್ಸ್ ಟು 20 ಮಿನಿಟ್ಸ್ ನೀಟಾಗಿ ಹುರ್ಕೊಂಡ್ರೆ ಸಾಕು. ಪ್ರಾನ್ ಗೀ ರೋಸ್ಟ್ ರೆಡಿ ಆಗಿಬಿಡುತ್ತೆ. ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ. ಮತ್ತು ಇನ್ನೊಂದು ಏನಂದರೆ, ಇದು ಪ್ರಾನ್ಸಿಂದನೇ ಇದು ನೀರು ಬಿಟ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ವಾಟರ್ ಆ್ಯಡ್ ಮಾಡೋ ಅವಶ್ಯಕತೆ ಸಹ ಇಲ್ಲ. ಸೊ ಅದು ಪ್ರಾನ್ ಗೀ ರೋಸ್ಟ್ ರೆಡಿಯಾಗಿದೆ. ಅದು ನೀಟಾಗಿ ಬೇಯೋ ಟೈಮ್ಗೆ ಸೈಡ್ಗೆ ನಾನು ಫಿಶ್ ತವಾ ಫ್ರೈ ಸಹ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಒಂದು ಕಡಾಯಿ ತೊಗೊಂಡು, ತಿಕ್ ಬಾಟಮ್ ಇರೋವಂಥ ಒಂದು ಕಡಾಯಿ ತೊಗೊಳ್ಳಿ. ಮತ್ತು ಕರಿಬೇವು ಇರುತ್ತಲ್ವ, ಅದನ್ನು 1-2 ರೆಂಬೆ ಹಾಕಿದ್ದೀನಿ ಇಲ್ಲಿ. ಸೊ ಆ ಥರ ಹಾಕೋದ್ರಿಂದ ಆ ಫಿಶ್ಶಿಗೆ ಆ ಕರಿಬೇವು ಫ್ಲೇವರ್ ಎಲ್ಲ ಬರುತ್ತೆ. ಮತ್ತು ನೀಟಾಗಿ ಮ್ಯಾರಿನೇಟ್ ಆಗಿರೋದ್ರಿಂದ ಅದು ಮಸಾಲೆ ಫುಲ್ ಹಿಡ್ದಿರುತ್ತೆ. ನಿಮಗೆ ಒಂದು ಲೇಯರ್ ಬೇಕಂದರೆ ಸ್ವಲ್ಪ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ಕೊಳ್ಳಿ ಮಸಾಲೆ ಅದಕ್ಕೆಲ್ಲ ಹಚ್ಚೋಕ್ಕೆ ಮುಂಚೆ. ನನಗೆ ಅದು ಪರ್ಸ್ನಲಿ ತುಂಬ ತಿಕ್ಕಾಗಿ ಇಷ್ಟ ಆಗೋಲ್ಲ. ಈ ಥರನೇ ಫಿಶ್ ತಿನ್ನೋಕ್ಕೆ ಇಷ್ಟ ಇರೋದ್ರಿಂದ ನಾನು ಜಸ್ಟ್ ಮಸಾಲೆ ಅಷ್ಟೇ ಮೇಲೆ ಹಾಕಿದ್ದೀನಿ.
ಈ ಥರ ಲೋ ಫ್ಲೇಮಲ್ಲಿ ಒಂದು 10 to 15 ಮಿನಿಟ್ಸ್ ಬೋತ್ ಸೈಡ್ ಫ್ರೈ ಮಾಡಿಕೊಂಡ್ರೆ ಈ ಒಂದು ಮೀನಿನ ತವಾ ಫ್ರೈ ರೆಡಿಯಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ನಾನು ಪ್ರತಿ ಸಲ ಈ ಥರ ಎಲ್ಲ ಮಾಡಿದಾಗ ನನ್ನ ಮಗಳಿಗೆ ನಾನು ತೋರಿಸೋವಂಥ ರೀತಿ ಇಷ್ಟ ಆಗಲ್ಲ, ನೀಟಾಗಿ ವಿತ್ ಎಕ್ಸ್ಪ್ರೆಷನ್ ತೋರಿಸ್ಬೇಕು. ಈ ಸಲ ನಾನು ಯಾವ ರೀತಿ ತೋರಿಸ್ಬೇಕು ವ್ಲಾಗ್ಸಲ್ಲಿ ಅಂತ ಹೇಳಿದ್ದಾಳೆ. ಸೊ ಇವತ್ತು ಅವಳು ಹೇಳ್ತಾಳಂತೆ ಯಾವ ರೀತಿ ಇದೆ ಫಿಶ್ ಫ್ರೈ ಅನ್ನೋದು. ಸೊ ಈ ಥರ ವಿತ್ ಎಕ್ಸ್ಪ್ರೆಷನ್ಸು ಸೂಪರಾಗಿದೆ ಅಂತ ಹೇಳಬೇಕಂತೆ. ಸೊ ಮಕ್ಕಳಂತೂ ಈಗಿನ ಕಾಲದವರು ನಮಗೆ ಹೇಳ್ಕೊಡೋರು ಆಗೋಗಿದ್ದಾರೆ. ಸೊ ಇವತ್ತಿನ ನನ್ನ ಮೆನ್ಯೂ ಬಂದು ಬಿಸಿ ಬಿಸಿ ಮುದ್ದೆ, ನಾಟಿ ಕೋಳಿ ಸಾರು, ಸ್ವಲ್ಪ ಪ್ರಾನ್ ಗೀ ರೋಸ್ಟು, ಜೊತೆಗೆ ಒಂದೊಂದು ಫಿಶ್ ಫ್ರೈ. ಸಖತ್ ಕಂಪ್ಲೀಟ್ ನಾನ್ ವೆಜ್ ಮೀಲ್ ಅಂತಲೇ ಹೇಳ್ಬೋದು. ಅಪ್ಪಗೆ ನಾನು ಮಾಡೋ ಅಂಥ ಎಲ್ಲ ಪ್ರತಿಯೊಂದು ನಾನ್ ವೆಜ್ ಐಟಮ್ಸು ಇಷ್ಟ, ಎಸ್ಪೆಷಲಿ ಫಿಶ್ ಎಲ್ಲ ಇಷ್ಟಪಡ್ತಾರೆ. ಸೊ ಇವತ್ತು ಇನ್ವೈಟ್ ಮಾಡಿದ್ದ ಅಪ್ಪನೂ ಬಂದು ತಿನ್ಕೊಂಡೋಗಿ ಅಂತ. ನಿಮ್ಗೆ ಗೊತ್ತಿರ್ಬೋದು ನಮ್ಮಮ್ಮ ವೆಜಿಟೇರಿಯನು, ಸೊ ನಮ್ಮಮ್ಮ ತಿನ್ನಲ್ಲ. ಸೊ ಅಪ್ಪನ ಮಾತ್ರ ಯಾವತ್ತಾದರೂ ಇನ್ವೈಟ್ ಮಾಡ್ತೀನಿ, ನಾನ್ ವೆಜ್ ಎಲ್ಲ ಮಾಡಿದ್ದಿನ. ಸೊ ಇವತ್ತು ಬಂದು ಅವರು ತಿನ್ಕೊಂಡು ಹೊರಟರು. ಅಷ್ಟರಲ್ಲಿ ನೋಡಿ ಇದು ನನ್ನ ಫ್ರೆಂಡು ಆಚೆ ಬಂದು ಕಾಯ್ತಾ ಇದೆ. ನಾನು ಯಾವಾಗ ನಾನ್ ವೆಜ್ ಮಾಡಿದ್ರೂ ಅದಕ್ಕೆ ಸಂಭವ ಗೊತ್ತಾಗ್ಬಿಡುತ್ತೆ. ನೀಟಾಗಿ ಬಂದು ಟೈಮ್ಗೆ ಕಾಯ್ಕೊಂಡು ನಿಂತಿರುತ್ತೆ. ಎಸ್ಪೆಷಲಿ ಆ ಬಾಲ ಅಲ್ಲಾಡ್ಸೋದ್ರಲ್ಲೇ ನಂಗೆ ಕೊಡು ಅಂತ ಕೇಳ್ತಾ ಇರೋದು ಅದು. ಸೊ ನಾವೂ ಈ ನಾನ್ ವೆಜ್ ಎಲ್ಲ ತಿಂದಮೇಲೆ ಅದು ಮೂಳೆ ಇಂಥದ್ದೆಲ್ಲ ಇರುತ್ತಲ್ವ, ಅದೆಲ್ಲ ಒಂದು ಬಟ್ಲಲ್ಲಿ ಹಾಕಿಟ್ಟಿರ್ತೀವಿ ನಾಯಿಗೆ ಅಂತ. ಇದು ಇನ್ನೊಂದು ಸ್ಪೆಷಲ್ ಏನಂದರೆ ಇದು ರೈಸು ಮುದ್ದೆ ಇದೆಲ್ಲ ಏನೂ ತಿನ್ನಲ್ಲ, ಬರೀ ಪೀಸಸ್ ತಿನ್ನೋದು ಈ ನಾಯಿ. ಅದು ಆಯಿತು ಅಂತ ಅದೂ ಎಲ್ಲ ಫುಲ್ಲು ನಾನ್ ವೆಜ್ ತಿಂದು ತಂಪಾಗಿ ಮಲಗಿರುತ್ತೆ ಭಾನುವಾರ ಬಂದರೆ ನಮ್ಮ ಮನೆ ಹತ್ರ. ಸೊ ಇವಾಗ ನಮ್ಮ ಮಗ ಸ್ವಲ್ಪ ಊಟ ಎಲ್ಲ ತಿಂದಮೇಲೆ ಆಟಾಡ್ಕೊಳ್ತಾ ಇದ್ದಾನೆ. ಈ ಸ್ಪಾಂಜ್ ಎಲ್ಲ ಈ ಥರ ಪಾರ್ಸಲ್ಸ್ ಎಲ್ಲ ಬಂದಾಗ ಅದು ಬಂದಿರುತ್ತಲ್ವ ಈ ಕಾಟನ್ ಬಾಕ್ಸಸಲ್ಲಿ, ಅದನ್ನೆಲ್ಲ ಯೂಶ್ವಲಿ ನಾನು ಬಿಸಾಡ್ತೀನಿ. ಬಟ್ ನನ್ನ ಮಗ ಈ ಸಲ ಅದನ್ನು ಬಿಸಾಡ್ದಿರ ಅದನ್ನೆಲ್ಲ ಈ ಥರ ಏನೋ ಆರ್ಗನೈಸ್ ಮಾಡಿ, ಸೊ ಈ ಮೇಘಾಲಯದಿಂದ ಬರಬೇಕಾದ್ರೆ ಒಂದು ಮಿಲ್ಟ್ರಿ ಸೆಟ್ ತಂದಿದ್ದೆ ನೋಡಿ, ಅದನ್ನೆಲ್ಲ ಈ ಥರ ಜೋಡಿಸಿ ಅವನದೇ ಒಂದು ಇಮ್ಯಾಜಿನೇಷನಲ್ಲಿ ಏನೋ ಒಂದು ಬಿಲ್ಡಿಂಗ್ಸ್ ಎಲ್ಲ ಮಾಡಿಟ್ಟಿದ್ದಾನೆ. ಸಮವ್ ಇವನಿಗೆ ಈ ಮಿಲ್ಟ್ರಿ ಸೆಟ್ಸು ಮತ್ತು ಸ್ಪೈಡರ್ ಮ್ಯಾನ್ಸ್ ರಿಲೇಟೆಡು, ಈ ಥರ ಸೂಪರ್ ಮ್ಯಾನ್ಸ್ ಇಂಥವರೆಲ್ಲ ತುಂಬ ಇಷ್ಟ ಆಗ್ತಾರೆ. ಸೊ ಮಿಲ್ಟ್ರಿದು ನೋಡಿ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾನೆ. ಯೂಶ್ವಲಿ ಇದನ್ನು ಬಿಸಾಕ್ತಾ ಇದ್ದೆ, ಇವತ್ತು ಬಿಸಾಡ್ದಿರ ಹಂಗೆ ಅವನು ಒಂದು ಕಡೆ ಜೋಡಿಸಿಟ್ಟಿದ್ದಾನೆ. ನನಗೂ ಮನಸ್ಸು ಬರಲಿಲ್ಲ ಇದನ್ನು ನೋಡಿದ್ಮೇಲೆ ಹೋಗಲಿ ಬಿಡು ಏನೋ ಆಟಾಡ್ಕೊಳ್ತಾ ಇದ್ದಾನೆ ಅಂತ ಅದನ್ನು ಸ್ಪಾಂಜಸ್ನೆಲ್ಲ ಅವನಿಗೆ ಕೊಟ್ಟಿದ್ದೀನಿ. ಬಟ್ ಪ್ರತಿ ಸಲ ಬಂದಾಗೂ ಎತ್ತಿಡ್ತಾ ಇರ್ತಾನೆ, ಅದೇ ಅರ್ಧ ಮನೇಲಿ ಗಲೀಜು ಅನಿಸ್ತಾ ಇರುತ್ತೆ. ಅದಕ್ಕೆ ನಾನು ಯೂಶ್ವಲಿ ಅವ್ನು ಸ್ಕೂಲ್ಗೆ ಹೋದಾಗ ಅಂಥ ಟೈಮ್ ನೋಡಿ ಲೈಕ್ ಓಲ್ಡ್ದೆಲ್ಲ ಬಿಸಾಕ್ತಾ ಇರ್ತೀನಿ, ಹೊಸದು ಬರೋದು ಮತ್ತೆ ಆ್ಯಡಪ್ ಮಾಡ್ಕೊಳ್ತಾ ಇರ್ತಾನೆ. ಸೊ ಇದು ಕ್ರಿಯೇಟಿವಿಟಿ ಅಂತಲೇ ಹೇಳ್ಬೋದು. ನನಗೆ ನನ್ನ ಮಾಮೂಲಿ ಏನೋ ಒಂದು ಕೆಲಸ ಮಾಡ್ಕೊಳ್ಳೋವಾಗ ನನ್ನ ಕರೆದು ತೋರಿಸ್ತಾ ಬಾಮ್ಮ ಇಲ್ಲಿ ಹಿಂಗಿದೆ ನೋಡ್ಬಾ ಅಂತ, ಸಮ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ಈ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೀನಿ. ಕಿಟಕಿ ಹತ್ರ ಸ್ವಲ್ಪ ಬಿಸಿಲು ಬರುತ್ತೆ ಕಿಚನಲ್ಲಿ. ಸೊ ಈ ಥರ 15 days ಒನ್ಸು ಈ ಥರ ಇಡೋದ್ರಿಂದ ಅದು ಸನ್ಲೈಟ್ ಸ್ವಲ್ಪನಾದರೂ ಬೇಕಾಗುತ್ತೆ ಇಂಡೋರ್ ಪ್ಲ್ಯಾಂಟ್ಸ್ಗೆ. ಈ ವಿಂಡೋಸ್ ಹತ್ರ ಇರೋ ಪ್ಲ್ಯಾಂಟ್ಸ್ಗೆ ಪ್ರಾಬ್ಲಮ್ ಇರೋಲ್ಲ, ಬಟ್ ಒಳಗಡೆ ಇಟ್ಟಿರ್ತೀವಲ್ಲ ಲಿವಿಂಗ್ ರೂಮಲ್ಲಿ ಅಂಥದನ್ನೆಲ್ಲ ಈ ಥರ ಇಡ್ತೀನಿ. ಸೊ ಇವಾಗ ಸಂಜೆ ಆಗಿದೆ. ಸಂಜೆ ಒಂದು ಒಳ್ಳೆ ಟೀ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡ್ ಸ್ವಲ್ಪ ಮೀ ಟೈಮ್ ಅಂತ ಡೈಲಿ 1 hour ಈ ಥರ ಸಿಗೋದಂದರೆ ಈ ಟೀ ಟೈಮಲ್ಲಿ ಅಂತಲೇ ಹೇಳ್ಬೋದು. ಸೊ ಆ ಥರ ಕ್ವಾಲಿಟಿ ಟೈಮು ಬೇಕಾಗುತ್ತೆ. ಯಾವಾಗೂ ಮನೆಯಲ್ಲಿ ಕೆಲಸ ಇಂಥದ್ದೇ ಅಲ್ದಿರ ಫ್ಯಾಮ್ಲಿ ಜೊತೆ ಸ್ವಲ್ಪ ಈ ಥರ ಟೀ ಟೈಮ್ ಅನ್ನೋದು ಮ್ಯಾಂಡೇಟ್ರಿ ನಾವು ಯೂಶ್ವಲಿ ಇರುತ್ತೆ. ಸೊ ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದರೆ ನಿಮ್ಗೆ ಗೊತ್ತಿರಬೇಕು, ಮಕ್ಕಳೇನಾದರೂ ಅಚೀವ್ ಮಾಡಿದ್ರೆ ಅಂದರೆ 4 times ಸ್ಲಿಪ್ ಟೆಸ್ಟಲ್ಲಿ ಔಟ್ ಆಫ್ 4 ತೆಗಿಯೋದು ಹಿಂಗೆಲ್ಲ ಮಾಡಿದಾಗ ಏನಾದರೂ ಅವ್ರಿಗೆ ಇಷ್ಟ ಇರೋದು ಕೊಡಿಸ್ತೀನಿ. ಸೊ ಈ ಸಲ ನನ್ನ ಮಗ ವಿಶ್ ಲಿಸ್ಟಲ್ಲಿ ಹಾಕಿದ್ದು ಈ ಒಂದು ಸ್ಪೈಡರ್ ಮ್ಯಾನ್ದು ಏನೋ ಟಾಯ್. ಸೊ ಅವನಿಗೆ ಈ ಸ್ಪೈಡರ್ ಮ್ಯಾನ್ ಅಂದರೆ ಒಂಥರ ಹುಚ್ಚು. ನೀವು ನೋಡಿದರೆ ಲಾಸ್ಟ್ ಟೈಮ್ ಅದು ಅವ್ನು ಕೂತ್ಕೊಂಡು ಬರೆಯೋಕ್ಕೆ ಟೇಬಲ್ ಇದೆಯಲ್ಲ ಅದು ಸಹ ಸ್ಪೈಡರ್ ಮ್ಯಾನ್ ಇರೋವಂಥದ್ದೇ ತೊಗೊಂಡಿದ್ದಾನೆ. ಸೊ ಇವತ್ತು ಈ ಥರ ಸ್ಪೈಡರ್ ಮ್ಯಾನ್ ಯಾವ ರೀತಿ ಆ ವೆಬ್ ಬಿಡ್ತಾನಲ್ವ ಅದರದ್ದು ಟಾಯ್ ಅಂತೆ, ಅದನ್ನು ವಿಶ್ ಲಿಸ್ಟ್ಗೆ ಹಾಕಿದ್ದೆ. ನೆಕ್ಸ್ಟ್ ನನಗದು ಕೊಡಿಸ್ಬೇಕು ಅಂತ, ಅದು ಅಚೀವ್ ಮಾಡ್ದ ಅಂತ ನಾನು ಕೊಡಿಸ್ದೆ. ಸಂಹವ್ ಇದೇನೋ ಇವನೇ ಸ್ಪೈಡರ್ ಮ್ಯಾನ್ ಥರ ಅವ್ರಿಗೆ ಫೀಲ್ ಆಗುತ್ತೆ ಮಕ್ಕಳಿಗೆ. ಸೊ ಇದು ಸಖತ್ ಕ್ಯೂಟಾಗಿದೆ ಆ್ಯಕ್ಚುಲಿ ಇದು ಟಾಯಿ, ಮತ್ತು ಸಖತ್ ರೀಸನಬಲ್ ಪ್ರೈಸಲ್ಲೇ ಇದೆ, ತುಂಬ ಏನು ಕಾಸ್ಟ್ಲಿ ಇಲ್ಲ. 200 ಒಳಗಡೆ ಇದೆ, 150 ಒಳಗಡೆ ಇದೆ ಆ್ಯಕ್ಚುಲಿ. ಸೊ ಮಕ್ಕಳು ಖುಷಿ ಪಡ್ತಾರೆ, ಮತ್ತು ಅವರ ಒಂದು ಅಚೀವ್ಮೆಂಟ್ಗೆ ಇಂಥ ಚಿಕ್ಕ ಪುಟ್ಟ ಒಂದು ಗಿಫ್ಟ್ಸು ಕೊಡಿಸೋದೂ ಏನು ತಪ್ಪಿಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ನಾವು ದೊಡ್ಡವರಾದ್ಮೇಲೆ ಇಂಥದನ್ನೆಲ್ಲ ನಾವು ಆಡೋಕ್ಕಾಗಲ್ಲ. ಸೊ ನಮಗೆ ಇವಾಗ ಗೋಲ್ಡು ಇಂಥದ್ದು ಪ್ರೀಷಿಯಸ್ ಅನಿಸುತ್ತೆ, ಬಟ್ ಅವ್ರಿಗೆ ಇಂಥ ಸ್ಮಾಲ್ ಥಿಂಗ್ಸೇ ಜಾಸ್ತಿ ಖುಷಿ ಕೊಡುತ್ತೆ ಮಕ್ಕಳಿಗೆ. ನಾವು ಗೋಲ್ಡ್ ಏನಾರ ಕೊಡಿಸಿದ್ರೂ ಅವ್ರಿಗೆ ಇವಾಗ ಅದಕ್ಕೆ ವ್ಯಾಲ್ಯೂ ಗೊತ್ತಾಗಲ್ಲ. ಬಟ್ ಅದೇ ಈ ಥರ ಸ್ಮಾಲ್ ಒಂದು ಟಾಯ್ ಕೊಡಿಸಿದ್ರೂ ಎಷ್ಟು ಖುಷಿಯಿಂದ ಆಲ್ಮೋಸ್ಟ್ 1 week ಅದನ್ನೇ ನೋಡಿಕೊಂಡು ಖುಷಿಯಾಗಿ ಆಟಾಡ್ತಾರೆ. ಸೊ ಇದ್ರದ್ದು ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ದಟ್ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ದಾಗ ಅವ್ರಿಗೆ ಈ ಥರ ಸ್ಪೈಡರ್ ಮ್ಯಾನ್ಸ್ ಇಂಥದ್ದೆಲ್ಲ ಇಷ್ಟಪಡೋರಾದರೆ ಈ ಥರ ಒಂದು ಸ್ಮಾಲ್ ಗಿಫ್ಟ್ಸು ಅವ್ರಿಗೆ ಖುಷಿ ಕೊಡುತ್ತೆ ಅನ್ನೋಂಗಿದ್ರೆ ನೀವು ಪರ್ಚೇಸ್ ಮಾಡ್ಬೋದು.
ಸೊ ಇನ್ನೇನು ನೈಟ್ ಆಗಿದೆ. ಸಡನ್ನಾಗಿ ಹೋಮ್‌ವರ್ಕ್ ಏನು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ನ್ಯಾಷನಲ್ ಅನಿಮಲ್ ಮತ್ತು ನ್ಯಾಷನಲ್ ಬರ್ಡ್‌ನ ಪಿಕ್ಚರ್ಸ್‌ನ ಸ್ಟಿಕ್ ಮಾಡ್ಕೊಂಬನ್ನಿ ಅಂತ ಕೊಟ್ಟಿದ್ರು. ಬಟ್ ನಾನು ಮರ್ತೇ ಹೋಗಿದ್ದೀನಿ ಅದು ತರಿಸೋದು. ಸೊ ಇನ್ನು ನೆಕ್ಸ್ಟ್ ಟೈಮ್ ಮಗ ಬೇಜಾರು ಮಾಡ್ಕೊಳ್ತಾನೆ ಅಂತ ನಾನೇ ಡ್ರಾಯಿಂಗ್ ಮಾಡಿಕೊಟ್ಬಿಟ್ಟೆ. ಸೊ ಈ ಥರ ಎಷ್ಟೊಂದು ಸಲ ಆಗುತ್ತೆ ನನ್ನ ಬ್ಯುಸಿ ಸ್ಕೆಡ್ಯೂಲಲ್ಲಿ. ಅದು ಔಟ್ಸೈಡ್ ಹೋಗಿ ತರಿಸೋಷ್ಟು ಪೇಷನ್ಸ್ ಇರೋಲ್ಲ. ಅವಾಗ ನಾನೇ ಸ್ಕೆಚ್ ಪೆನ್ ಎತ್ಕೊಂಡು ಅವ್ರು ಏನು ಹೇಳಿದಾರೋ ಅದನ್ನು ಬರೆದ್ಬಿಟ್ಟು ಒಂದು ಸ್ವಲ್ಪ ಕಲರಿಂಗ್ ಮಾಡಿ ಕೊಟ್ಬಿಡ್ತೀನಿ. ಸೊ ಇವಾಗ ಮಗ ಎಲ್ಲ ನೀಟಾಗಿ ಬೆಡ್ ಇದೆಲ್ಲ ಕ್ಲೀನ್ ಮಾಡ್ತಾಯಿದ್ದಾನೆ. ಇದ್ರ ಬಗ್ಗೆ ಸ್ವಲ್ಪ ಕ್ವೆರೀಸ್ ಬಂದಿತ್ತು. ನೀವು ಮ್ಯಾಟ್ರೆಸ್ ಕ್ಲೀನರ್ ತೊಗೊಂಡಿದ್ದೀರಲ್ಲ, ವ್ಯಾಕ್ಯೂಮ್ ಕ್ಲೀನರ್, ಅದ್ರದ್ದು ಡೀಟೇಲ್ಸ್ ಕೊಡಿ ಅಂತ. ಸೊ ನಾನು ಯೂಸ್ ಮಾಡೋದು ಅಗರ್ ಅವರ ವ್ಯಾಕ್ಯೂಮ್ ಕ್ಲೀನರು. ನಾರ್ಮಲ್ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ನಾನೇನು ವ್ಯಾಕ್ಯೂಮ್ ಕ್ಲೀನರ್ ತೊಗೊಳೊಂಡಿಲ್ಲ. ಸಮಹೌ ನನಗೆ ಅದು ಎರಡೂ ಮ್ಯಾನ್ಯುಯಲ್ ವರ್ಕ್ ಅಂತಲೇ ಅನ್ನಿಸ್ತು. ಅದಕ್ಕೆ ಬದಲು ರೋಬೋದೇನಾದರೂ ಫ್ಯೂಚರಲ್ಲಿ ತೊಗೊಳ್ಳೋಣ ಅನ್ನೋ ಒಂದು ಪ್ಲ್ಯಾನ್ ಇದೆ. ಬಟ್ ನಾರ್ಮಲ್ ವ್ಯಾಕ್ಯೂಮ್ ಕ್ಲೀನರ್ ಮ್ಯಾನ್ಯುಯಲ್ ವರ್ಕ್ ಇದ್ದೇ ಇರುತ್ತೆ. ಸೊ ಏನು ಯೂಸ್ ಆಗೋಲ್ಲ, ಮಾಪಿಂಗ್ ನಮ್ಮದೇ ನೀಟಾಗಿರುತ್ತೆ ಅನಿಸ್ತು. ಅದಕ್ಕೆ ನಾನು ತೊಗೊಂಡಿಲ್ಲ. ಬಟ್ ಈ ಬೆಡ್ ಮ್ಯಾಟ್ರಸ್ ವ್ಯಾಕ್ಯೂಮ್ ಕ್ಲೀನರ್ ತುಂಬ ಹೆಲ್ಪ್ಫುಲ್ ಆಗಿದೆ. ಯಾಕಂದರೆ ತುಂಬ ಚೆನ್ನಾಗಿದೆ ಇದು, ಮತ್ತು ನೀಟಾಗಿ ಮ್ಯಾಟ್ರಸ್ನ ನಾವು ಮೇಂಟೈನ್ ಮಾಡ್ಬೋದು. ಸೊ ನಿಮ್ಗೇನಾದರೂ ಇದ್ರದ್ದು ಡೀಟೇಲ್ಸ್ ಬೇಕಂದರೆ ನನ್ನ ಲಿಂಕ್ ನಾನು ಅಮೆಝಾನಲ್ಲೇ ತೊಗೊಂಡಿರೋದು, ನಾನು ಆ್ಯಡ್ ಮಾಡಿರ್ತೀನಿ. ಯಾವುದೇ ರೀತಿ ಪ್ರಮೋಷ್ನಲ್ ವಿಡಿಯೋ ಅಲ್ಲ ಇದು. ನನಗಿಷ್ಟ ಆಯಿತು ಈ ಪ್ರಾಡಕ್ಟು. ಸೊ ನಿಮಗೇನಾದರೂ ಹೆಲ್ಪ್ಫುಲ್ ಆಗ್ಬೋದು ಅಂತ ನಾನಿಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಇದು ತುಂಬಾ ಸಿಂಪಲ್, ರೆಡಿ ಟು ಯೂಸ್ ಇರುತ್ತೆ. ಸೊ ಈ ಥರ ಆನ್ ಆಫು ಮತ್ತು ಒಂದು ಬಟನ್ ಕೊಟ್ಟಿರ್ತಾರೆ ಮುಂದೆ, ಅದನ್ನು ಪ್ರೆಸ್ ಮಾಡಿದ್ರೆ ಅದು ಏನು ಮುಂದೆ ಕಲೆಕ್ಟ್ ಆಗಿರುತ್ತಲ್ಲ ಡಸ್ಟು, ಅದು ಫುಲ್ ಇದರಲ್ಲಿ ಕಲೆಕ್ಟ್ ಆಗಿರುತ್ತೆ. ಇದನ್ನು ಓಪನ್ ಮಾಡಿ ಡಸ್ಟ್ನ ಬಿಸಾಕ್ಬೋದು. ನಾನು ಆಲ್ರೆಡಿ ಇದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಸೊ ಅದಕ್ಕೆ ನಿಮಗೆ ಡಸ್ಟ್ ಕಾಣಿಸ್ತಾಯಿಲ್ಲ. ಬಟ್ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಒಂದರಲ್ಲಿ ಫುಲ್ಲು ಡೆಮೋ ವ್ಲಾಗ್ ಥರ ಮಾಡಿದ್ದೀನಿ, ಅಂದರೆ ಯಾವ ರೀತಿ ಡಸ್ಟ್ ಕಲೆಕ್ಟ್ ಆಗುತ್ತೆ ಅಂತ. ಸೊ ಈ ಥರ ಒಂದು ವೈರ್ ಕೊಟ್ಟಿರ್ತಾರೆ. ಇದನ್ನು ಪ್ಲಗ್ ಮಾಡಿ ಆನ್ ಮಾಡೋಷ್ಟರಲ್ಲಿ ಅದು ಮ್ಯಾಟ್ರಸ್ಸಲ್ಲಿರುವಂಥ ಡಸ್ಟು ಮತ್ತು ಈ ಜರ್ಮ್ಸು ಸಹ 99% ಅದು ರಿಮೂವ್ ಮಾಡುತ್ತೆ ಅನ್ನೋ ಒಂದು ಇದು ಕೊಟ್ಟಿರ್ತಾರೆ ಪ್ರಾಮಿಸು. ಸೊ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಹೆಲ್ಪ್ಫುಲ್ ಆಗಿದೆ. ಯಾಕಂದರೆ ನಾವು ಮೇಯ್ನು ಮನೆ ಎಷ್ಟೇ ಕ್ಲೀನ್ ಮಾಡಿದ್ರು ಮ್ಯಾಟ್ರಸ್ ಎಷ್ಟೇ ನಾವು ಇದು ಮಾಡಿದ್ರೂ ಅದು ಧೂಳು ಇದ್ದೇ ಇರುತ್ತೆ, ನಮಗೆ ಕಾಣಿಸಲ್ಲ. ಬಟ್ ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡಿದಾಗೆ ನಮಗೆ ಗೊತ್ತಾಗುತ್ತೆ ಎಷ್ಟು ಧೂಳು ಮೇಲೆ ನಾವು ಮಲ್ಕೊಳ್ತೀರಾ ಅಂತ. ಸೊ ನೆಕ್ಸ್ಟ್ ಡೇ ಇವಾಗ ನಾನು ಆಲ್ರೆಡಿ ಹೇಳ್ದಾಗೆ ನಾನು ರೇಷ್ಮೆ ಸೀರೆ ಎಲ್ಲ ಶಾಪಿಂಗ್ ಮಾಡಿದ್ನಲ್ವ, ನಮ್ಮ ಅತ್ತೆಯವ್ರದ್ದು ಪೂಜೆ ಅಂತ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನೆಕ್ಸ್ಟು ನಾನು ಸ್ವಲ್ಪ ಪೂಜೆಗೆ ಸಾಮಾನು ಮತ್ತು ಅಲ್ಲಿ ಎಡೆ ಹಾಕೋಕ್ಕೆ ಏನೇನು ಬೇಕೋ ಐಟಮ್ಸು ಎಲ್ಲ ತೊಗೊಂಡು ಹೋಗ್ತಾಯಿದ್ದೀನಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಈ ವರ್ಷ ನಾನ್ ವೆಜ್ ಏನೂ ಮಾಡಲಿಲ್ಲ. ಜಸ್ಟ್ ವೆಜ್ ಐಟಮ್ಸೇ, ಪಾಯಸ, ಸ್ವಲ್ಪ ಅನ್ನ ಸಾರು ಮತ್ತು ತೂತೋಡೆ, ಹಪ್ಳ ಎಲ್ಲ. ಅದರದ್ದೆಲ್ಲ ವಿಡಿಯೋಸ್ ಕ್ಯಾಪ್ಚರ್ ಮಾಡೋಷ್ಟು ನನಗೆ ಟೈಮ್ ಇರಲಿಲ್ಲ. ಯಾಕಂದರೆ ಮಕ್ಕಳಿಗೆ ಬೇರೆ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೇಕಲ್ವ. ಸೊ ಅದಕ್ಕೆ ನಾನು ಏನೂ ಐಟಮ್ಸ್ದೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಅವತ್ತು ಹರಿಬೆರಿಯಲ್ಲಿದ್ದೆ. ಸೊ ಇದು ನೆಕ್ಸ್ಟ್ ಡೇ ಪೂಜೆ ಮಾಡ್ಕೊಳ್ಳೋಕ್ಕೆ ನಾನು ನನ್ನ ಹಸ್ಬೆಂಡ್ ಹೊರಡ್ತಾ ಇದ್ದೀವಿ. ಸೊ ನಮ್ಮ ಅತ್ತೆದು ಮಾವಂದು ಸಮಾಧಿ ಇರೋದು ಬಂದು ನಮ್ಮ ಹಸ್ಬೆಂಡ್ ಅವರ ಅಮ್ಮ ಅವ್ರ ಊರಲ್ಲಿ, ಆಂಧ್ರ ಅಲ್ಲಿ. ಸೊ ಆಲ್ಮೋಸ್ಟ್ 1.5 hour ತೊಗೊಳುತ್ತೆ ನಮಗೆ ಇಲ್ಲಿ ಕೋಲಾರ ಟು ಅಲ್ಲಿ ರೀಚ್ ಆಗೋಕ್ಕೆ. ಸೊ ಅಲ್ಲಿ ಹೋಗಿ ರೀಚ್ ಆಗಿ ಮತ್ತು ಅಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ಹೆಂಗೂ ನಾನು ಎಕ್ಸ್ಟ್ರಾನೇ ತೊಗೊಂಡೋಗಿರ್ತೀನಿ ಊಟ ಎಲ್ಲ. ಅಲ್ಲೇ ಫುಲ್ ನೇಚರ್ ಮಧ್ಯ ಕೂತ್ಕೊಂಡು ಎಲ್ಲ ತಿನ್ಕೊಂಡು ಬರೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದು ಆ್ಯಕ್ಚುಲಿ ನನ್ನ ಹರಿಬರಿಯಲ್ಲಿ ಏನೂ ಜಾಸ್ತಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಜಸ್ಟ್ ಗ್ಲಿಮ್ಸ್ ಹಾಕಿದ್ದೀನಿ ಅಷ್ಟೇ ಇಲ್ಲಿ. ಸೊ ನೋಡಿ ಎಷ್ಟು ಹಸು ಇರುತ್ತೆ ಆ ಊರಲ್ಲಿ, ನನಗಂತೂ ಸಖತ್ ಖುಷಿಯಾಗಿರುತ್ತೆ. ಸೊ ನಾನು ಯಾವಾಗ ಇಲ್ಲಿ ಊರಿಗೆ ಹೋಗ್ಬೇಕಾದ್ರೂ ನನಗೆ ಇಷ್ಟ ಆಗೋದು ಈ ನೇಚರು. ತುಂಬ ಹಸುಗಳು ಮತ್ತು ಆ ಗಿಡದ ಮಧ್ಯದಲ್ಲೆಲ್ಲ ಕೂತ್ಕೊಂಡು ಊಟ ತಿನ್ಕೊಂಡು ಬರೋಕ್ಕಂತೂ ಸಖತ್ ಖುಷಿ ಅನಿಸುತ್ತೆ. ಮತ್ತು ಎಲ್ಲೇ ಕಾರಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ನಮ್ಮ ಹಸ್ಬೆಂಡ್ ಈ ಥರ ಚೇಪಣ್ಣಿ ಇಂಥದ್ದೆಲ್ಲ ನನ್ನ ಫೇವ್ರೇಟು, ಕೊಡಿಸ್ತಾರೆ. ತಿನ್ಕೊಂಡು ರಿಟರ್ನ್ ಮನೆಗೆ ಬರೋದು. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ನನ್ನ ಒಂದು ದಿನ ಅಂತ. ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಸ್ವಲ್ಪನಾದರೂ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾರ ಫಸ್ಟ್ ಟೈಮ್ ವ್ಯೂವರ್ಸ್ ಆಗಿ ನನ್ನ ಒಂದು ವ್ಲಾಗ್ಸ್ ಏನಾದರೂ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಈ ಒಂದು ವ್ಲಾಗ್ನ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲೇ ಮುಗಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಸಿಗೋಣ.